ರಾಜ್ಯದಲ್ಲಿ ಮದ್ಯ ಮಾರಾಟದಲ್ಲಿ ಭಾರಿ ಇಳಿಕೆ ಕಂಡು ಬಂದಿದೆ. 3 ವರ್ಷದ ಅಂಕಿಅಂಶಗಳನ್ನು ಹೋಲಿಸಿದ್ರೆ 30% ಕುಸಿತವಾಗಿದೆ ಅಂತ ಈ ವರ್ಷ. ವರ್ಷದಿಂದ ವರ್ಷಕ್ಕೆ ಮದ್ಯ ಮಾರಾಟದಲ್ಲಿ ಕುಸಿತ ಆಗ್ತಾನೆ ಇದೆ. ಇದಕ್ಕೆ ಕಾರಣ ಏರಿಕೆ ಆಗಿರುವಂತಹ ದರ ಕೂಡ ಇದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮದ್ಯದ ದರ ಬೇಕಾಬಿಟ್ಟಿಯಾಗಿ ಏರಿಕೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ರೀಸನ್ ಇಂದಾಗಿ 30% ಅಷ್ಟು ಸೆಲ್ಲಿಂಗ್ ಕಮ್ಮಿ ಆಗಿದೆ ಅಂತ ಈಗ ಅಂಕಿಅಂಶಗಳು ಹೇಳ್ತಾ ಇವೆ. ಸರ್ಕಾರ 6-7 ಬಾರಿ ಮದ್ಯದ ದರ ಏರಿಸಿದೆ. ಮದ್ಯದ ದರ ಏರಿಕೆಯಿಂದಲೇ ಈ ಮಾರಾಟ ಕುಸಿತವಾಗಿದೆ ಅನ್ನುವಂಥದ್ದನ್ನ ಈಗ ಹೇಳಲಾಗ್ತಾ ಇದೆ. ಮದ್ಯದ ದರ ಕಡಿಮೆ ಮಾಡಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಮದ್ಯಪ್ರಿಯರು ಒತ್ತಾಯ ಮಾಡ್ತಾ ಇದ್ದಾರೆ. ನೋಡಿ, 2024ರ ಅಂಕಿಅಂಶಗಳನ್ನು ನೋಡಿದ್ರೆ 278.79 ಲಕ್ಷ ಬಾಕ್ಸ್ನಷ್ಟು ಬಿಯರು ಮಾರಾಟ ಆಗಿತ್ತು. ಅದೇ 2025ರಲ್ಲಿ 227.62 ಲಕ್ಷ ಬಾಕ್ಸ್ ಮಾತ್ರ ಬಿಯರ್ ಸೇಲ್ ಆಗಿದೆ. ಇಲ್ಲಿ ಕಮ್ಮಿ ಆಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 51 ಲಕ್ಷ ಬಾಕ್ಸ್ಗಳು ಸೇಲೇ ಆಗಿಲ್ಲ. ಅದೇ 2023ರಲ್ಲಿ 410.78 ಲಕ್ಷ ಬಾಕ್ಸ್ನಷ್ಟು IML ಮದ್ಯ ಮಾರಾಟ ಆಗಿತ್ತು. ಅದೇ ಈ ವರ್ಷಕ್ಕೆ ಹೋಲಿಸಿದ್ರೆ 24ರಲ್ಲಿ ಏಪ್ರಿಲ್ನಲ್ಲಿ ನೋಡಿದ್ರೆ ಅಕ್ಟೋಬರ್ವರೆಗೂ ಕೂಡ ವಿಸ್ಕಿ, ಬ್ರ್ಯಾಂಡಿ, ರಮ್ ಇವೆಲ್ಲವೂ ಕೂಡ ಹೆಚ್ಚಾಗಿ ಸೇಲ್ ಆಗ್ತಾ ಇದ್ವು. ಆದರೆ ಜಿನ್ನು ಇವೆಲ್ಲ ಸೇರಿದಂತೆ 407.4 ಲಕ್ಷ ಬಾಕ್ಸ್ IML ಮದ್ಯ ಮಾರಾಟ ಆಗಿತ್ತು 2024ರಲ್ಲಿ. ಬಟ್ 25ಕ್ಕೆ ಬಂದರೆ ಅದು ಕೂಡ ಕಮ್ಮಿ ಆಗಿದೆ. ಅಕ್ಟೋಬರ್ವರೆಗೂ ಕೂಡ ಎಷ್ಟಾಗಿದೆ ಅನ್ನುವಂಥದ್ದನ್ನು ನಾವು ತೋರಿಸ್ತೀವಿ. ನೋಡಿ, ವಿಸ್ಕಿ, ಬ್ರ್ಯಾಂಡಿ ಇವೆಲ್ಲವೂ ಕೂಡ ಈಗ ಜಸ್ಟ್ ಅಕ್ಟೋಬರ್ವರೆಗೆ ನಾವು ತಗೊಂಡ್ರೆ 2025 ಈ ವರ್ಷದ್ದು ಕೇವಲ 403.04 ಲಕ್ಷ ಬಾಕ್ಸ್ನಷ್ಟು ಮದ್ಯ ಮಾರಾಟ ಆಗಿದೆ. ಆಗಿದೆ ಅಂದರೆ ಈಗ ಎಸ್ಪೆಷಲಿ ಗೌರ್ಮೆಂಟ್ ಬಂದ ಮೇಲೆ ಒಂದು 5 ಸಲ ಜಾಸ್ತಿ ಮಾಡಿದ್ದಾರೆ. ಈಗ ಬಿಯರ್ ಎಲ್ಲ 100 ರೂಪಾಯಿ ಕೈ ಸಿಗ್ತಾ ಇತ್ತು ಎಲ್ರಿಗೂ. ಈಗ 220 ರೂಪಾಯಿ ಆಗಿದೆ. ಜನರಿಗೆ ಯೋಚನೆ ಮಾಡಿ, ಯಾರು ಕುಡಿತಾರೆ? ಇನ್ನೂ ತುಂಬ ಕೆಲವರ್ಗ ಜನಗಳಿಗೆಲ್ಲ ತೊಗೊತಾ ಇದ್ರು. ಇವಾಗ ಲೋಕಲ್ ಮತ್ತು ಚೀಪ್ ರೇಟ್ ಎಲ್ಲ ಕಮ್ಮಿ ಇತ್ತು ಅವಾಗ. ಈಗ ಅದನ್ನೆಲ್ಲ ಜಾಸ್ತಿ ಮಾಡಿದ್ದಾರೆ. ಡೈರೆಕ್ಟಾಗಿ 10 ರೂಪಾಯಿ ಜಾಸ್ತಿ ಮಾಡಿದ್ರೆ ಹೆಂಗೆ ಇದು ಮಾಡೋಕ್ಕಾಗತ್ತೆ? ಕೂಲಿ ಕಾರ್ಮಿಕರಿಗೆ 500 ರೂಪಾಯಿ ಕೂಲಿ ಇದ್ದರೆ ಇದಕ್ಕೆ 100 ರೂಪಾಯಿ 150 ರೂಪಾಯಿ ಎತ್ತಿಟ್ಬಿಟ್ಟವರು. ಈಗ ಒಂದು ಕ್ವಾರ್ಟರ್ ತಗೋಬೇಕಂದ್ರೆ 185 ರೂಪಾಯಿ. ಈಗ ಬಾರ್ಗೆಲ್ಲ ಹೋಯ್ತು ಅಂದರೆ 30% ಎಕ್ಸ್ಟ್ರಾ ಹಾಕಿರ್ತಾರೆ ಅವ್ರನ್ನ. MRP ಆದರೆ MRP ಕೊಡ್ತಾರೆ. ಹಾಗಾಗಿ ಎಣ್ಣೆ ಕಡಿಮೆ ಆಗಿದೆ ಅಂದರೆ ರೇಟ್ ಜಾಸ್ತಿ ನೀವು ಮಾಡ್ತಾ ಇದ್ರೆ ನಮ್ಮಂಥ ಬಡವರು, ನಾವು ಕೂಲಿ ಕೆಲಸ ಮಾಡೋರು, ನಾವು ಹೆಂಗೆ ಕುಡಿಯೋದು? ನಮಗೆ ದಿನಕ್ಕೊಂದು 300-400 ರೂಪಾಯಿ ಸಂಪಾದನೆ ಇಲ್ಲ. ಇಲ್ಲೇ 100-200 ರೂಪಾಯಿ ಹೋದರೆ ಮನೆಗೆ ಏನು ಎತ್ಕೊಂಡು ಹೋಗೋದು? ಪರಿಸ್ಥಿತಿ ಹಂಗಿದೆ ನಮ್ಮದು. ಅದಕ್ಕೆ ಏನು ಮಾಡೋದು? ನೀವು ಸರ್ಕಾರದವ್ರು ನೀವು ಎಚ್ಚೆತ್ಕೊಳ್ಬೇಕು ಸರ್. ಅವಾಗ 100-200 ರೂಪಾಯಿ ಇದ್ರೆ ಎಲ್ಲ ಮಾಡ್ತಿದ್ದೆ. ಈಗ 500 ರೂಪಾಯಿ ಇದ್ರೂ ಆಗ್ತಾ ಇಲ್ಲ. ಏನು ಮಾಡೋದು? ಸಾಪ್ ಇನ್ನೇನು ಮಾಡ್ತೀವಿ ಸರ್? ಕಡಿಮೆ ಮಾಡಬೇಕಲ್ಲ, ದುಡ್ಡಿಲ್ಲ, ಬಡವರು ನಾವು. ಎಲ್ಲಿಂದ ತರೋದು ನಾವು? ದಿನ 1-2 ಅವರ್ ಕುತ್ಕೊಂತೀವಿ. ಈಗ ಅರ್ಧ ಗಂಟೆ 1/4 ಗಂಟೆ ಕುತ್ಕೊಂಬಲ್ಲ. ಈಗ ಏನು ಮಾಡ್ತೀವಿ? ಪರಿಸ್ಥಿತಿ ಹಂಗಾಗಿದೆ. ಏನು ದುಡ್ಡಿಲ್ಲ, ಬಡ್ಜೆಟ್ ಇಲ್ಲ. ಬಡ್ಜೆಟ್ ಜಾಸ್ತಿ ರೈಸ್ ಮಾಡ್ತಾ ಇರ್ತೀರಲ್ಲ, ಏನು ಮಾಡೋದು ನಾವು ಹೇಳಿ? ಹೌದು ಸರ್, ನಾವು ಬಡವರಿಗೆ ಅನುಕೂಲ ಮಾಡಿಕೊಡಿ ದಯವಿಟ್ಟು ಸರ್ಕಾರದವರು. ಬಡವರು ಒಂದು ಮೇನ್ ಏನಂದರೆ ವರ್ಕ್ ನಡೀತಿಲ್ಲ. ಏನು ಈ ಕರೆಂಟ್ ನಿಲ್ಲಿಸಿದ್ದಾರೆ, ಪ್ಲಸ್ ರೆವಿನ್ಯೂ ಸೈಟ್ ರಿಜಿಸ್ಟ್ರೇಷನ್ ನಿಲ್ಲಿಸಿದ್ದಾರೆ. ಸೇಮ್ ಮಧ್ಯಮದ ವರ್ಗದವ್ರದ್ದು ಏನು ಬಿಸ್ನೆಸ್ ಇದೆ ಅದು ಪೂರ್ತಿ ನಮಗೆ ಸ್ಟಾಪ್ ಆಗಿಬಿಟ್ಟಿದೆ. ಎಲ್ಲೂ ಬಿಸ್ನೆಸ್ ಈಗ ಆರಾಮಾಗಿ ಅವ್ರ ಕೆಲಸ ಜಾಸ್ತಿ ಸಿಗ್ತಿತ್ತು. 1 ತಗೊಳ್ಳೋರು, 1.5 ತಗೊಳ್ಳೋರು, 2 ತಗೊಳ್ಳೋರು, ಅವ್ರು ಆರಾಮಾಗಿ ಕೆಲಸ ಕೈಯಲ್ಲಿ ಕೆಲಸ ಇತ್ತು. ಇವಾಗ ಏನಾಗಿದೆ? ಕೆಲಸ ಇಲ್ಲ. ಎಲ್ಲಿ ನೋಡೋರು ಕೆಲಸ ವರ್ಕ್ ನಡೀತಾ ಇಲ್ಲ. ಒಂದು ಚೈನ್ ಲಿಂಕ್ ಸರ್ ಇದು. ಇವರಿಂದ ಆದರೆ ಸ್ಟೀಲ್ ಅಂಗಡಿ ಮತ್ತು ಈ ಕೂಲಿ ಕಾರ್ಮಿಕರು ದುಡ್ಡು ರೊಟೇಷನ್. ಇಲ್ಲಿಗೆ ಬಿಸ್ನೆಸ್ ಬಂದರೆ ಇಲ್ಲಿಂದ ಬೇರೆ ಬಿಸ್ನೆಸ್ಸು. ಒಂಥರ ಚೈನ್ ಲಿಂಕ್ ಇರೋದ್ರಿಂದ ನಮ್ದು ಆಲ್ಮೋಸ್ಟ್ 30% ನಿಲ್ಲಾಗಿದೆ ಸರ್ ಬಿಸ್ನೆಸ್. ಇನ್ನು ಕಾರ್ ಅಪಘಾತದಲ್ಲಿ IAS ಅಧಿಕಾರಿ ಮಹಾಂತೇಶ್ ಬೀಳಗಿ ಅವರೇನು ಸಾವನ್ನಪ್ಪಿದ್ರು. ಮಹಾಂತೇಶ್ ಬೀಳಗಿ ಅವರ ಸಹೋದರ ಈರಣ್ಣ ಬೀಳಗಿ ಹಾಗೂ ಶಂಕರ್ ಬೀಳಗಿ ಅವರ ಮೃತದೇಹಗಳನ್ನು ಈಗಾಗಲೇ ಬೆಳಗಾವಿ ಜಿಲ್ಲೆಯ ಪಂಚಗಟ್ಟಿ ಮಠ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಅಂಥೇಳಿ ವ್ಯವಸ್ಥೆ ಮಾಡಲಾಗಿದೆ. ಗಾಳಿಯಲ್ಲಿ 3 ಸುತ್ತು ಗುಂಡು ಹಾರಿಸಿ ಪೊಲೀಸ್ ಗೌರವಗಳನ್ನು ಕೂಡ ಸಮರ್ಪಿಸಲಾಯಿತು. ಯಾಕಂದರೆ IAS ಅಧಿಕಾರಿ ಮೃತದೇಹದ ಎದುರು ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇನ್ನು ಕೆಲವೇ ಹೊತ್ತಿನಲ್ಲಿ ಅವರ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. ಈಗಾಗಲೇ ವಿಧಿವಿಧಾನಗಳು ಕೂಡ ಆರಂಭವಾಗಿವೆ.